ಹೊರಗಡೆ ರಾಹುಲ್ ಗಾಂಧಿ ಮೋದಿ ಅಂದ ತಕ್ಷಣ ಮಾತಾಡ್ತಾರೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋವಂಥ ಅನ್ಯಾಯ, ರೈತರಿಗೆ ಮಾಡ್ತಾ ಇರೋ ಅನ್ಯಾಯ ಬಗ್ಗೆ ಚಕಾರ ಎತ್ತಾ ಇಲ್ಲಲ್ಲ ರಾಹುಲ್ ಗಾಂಧಿಯವರೇ. ಅದರಿಂದ ಈ ಬಿಡದಿ ಹೋರಾಟ ಏನು ಇಲ್ಲಿಗೆ ನಿಲ್ಲಲ್ಲ. ನಾನು ಇದನ್ನು ಕೂಡ, ಇದು ಒಂದಿನದ ಪ್ರಾಜೆಕ್ಟ್ ಅಲ್ಲ. ನಾನು ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ, ನಮ್ಮ ಕೆಂಪೇಗೌಡ ಬಡಾವಣೆ ಶುರು ಮಾಡಿ ಎಷ್ಟು ವರ್ಷ ಆಯ್ತಾ? 15 ವರ್ಷ ಆಯ್ತಪ್ಪ. ಕೆಂಪೇಗೌಡ ಬಡಾವಣೆ ಮಾಡಿ 15 ವರ್ಷ ಆಗೈತೆ. ಇನ್ನೂ ಅವ್ರಿಗೆ ಕುಡಿಯೋ ನೀರು ಕೊಟ್ಟಿಲ್ಲ, ಕರೆಂಟ್ ಕೊಟ್ಟಿಲ್ಲ, ರಸ್ತೆಗಳು ಕೊಟ್ಟಿಲ್ಲ. 15 ವರ್ಷ. ಸೈಟ್ ಎಷ್ಟು ಖಾಲಿ ಇದೆ? 90% ಸೈಟ್ ಹಂಗೆ ಖಾಲಿ ಇದೆ. 90% ಯಾರು ಮನೆಯೇ ಕಟ್ಟಿಲ್ಲ. ಎಲ್ಲರೂ ರೀಸೇಲ್ಗೆ ಇಟ್ಕೊಂಡಿರೋ ಅದು. ಈ ಶಿವರಾಮ ಕಾರಂತ ಬಡಾವಣೆಯಲ್ಲಿ ಅಲ್ಲೊಂದು 20-30 ಸಾವಿರ ಸೈಟ್ ಮಾಡ್ತಾ ಇದ್ದಾರೆ. 30,000 ಅಲ್ಲಿ ಇನ್ನು 15-20 ವರ್ಷ ಬೇಕು ಮಾಡೋಕ್ಕೆ. ಈ ಬಿಡದಿದ್ದು ಇವಾಗ ಶುರು ಮಾಡ್ತೀರಲ್ಲ, ಇವಾಗ ನೀವೇನೋ ನೋಟಿಫಿಕೇಶನ್ ಮಾಡ್ತೀರಾ, ಆಮೇಲೆ ಪೊಲೀಸ್ ಇಟ್ಕೊಂಡು ಏನೋ ಟೆಂಡರ್ ಕರೆದು ಬಿಡ್ತೀರಾ, ಆಮೇಲೆ JCBಗಳು ಹಾರಾಟ ಶುರುವಾತದಲ್ಲಿ. ಟೆಂಡರ್ ಕರೆದಾದ್ಮೇಲೆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋರು ಯಾರು? ನೀವಿರೋದೇ ಇನ್ನೊಂದು ವರ್ಷ 11 ತಿಂಗಳು, ಜಸ್ಟ್ 1 ವರ್ಷ 11 ತಿಂಗಳು. ನೀವು ಟೆಂಡರ್ ಯಾವಾಗ ಕರಿತೀರಾ? ಟೆಂಡರ್ಗೆ ಅದು 60 ದಿನ ಟೈಮು. ಅದಾದಮೇಲೆ ಕೋರ್ಟ್ಗಳು, ಕಟ್ಲೆಗಳು ಎಲ್ಲ ಆದಮೇಲೆ ಶುರು ಮಾಡೋದು ಯಾವಾಗ? ನೀವು ಶುರು ಮಾಡಿ ಅವ್ರ ಹತ್ರ ಕಮಿಷನ್ ಇಸ್ಕೊಂಡು ಹೋಗೋದಷ್ಟೇ. ಮುಂದೆ ಬರೋ ಸರ್ಕಾರ ಯಾವುದಿದೆ ಅದು ಮಾಡ್ತಾರೋ ಬಿಡ್ತಾರೋ. ಅಕಸ್ಮಾತ್ ಮಾಡಲ್ಲ ಅಂತ ಇಟ್ಕೊಳ್ಳಿ, ಇವಾಗ ನಾವು ಹೇಳ್ಬಿಟ್ಟಿದ್ದೀರಿ, BJP ಹೇಳಿದಿರಿ ನಾವು ಆ ಪ್ರಾಜೆಕ್ಟನ್ನು ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀರಪ್ಪ. ನೀವು ಟೆಂಡರ್ ಕರೆದು ಹೋದ್ಮೇಲೆ ಆ ಟೆಂಡರ್ ತಗೊಂಡು ನನ್ನ ಗತೆ ಏನು? ಇಷ್ಟು ದಿನ ಪ್ಲಾನು ಅದು ಇದು ಎಲ್ಲ ಮಾಡಿದ್ರಲ್ಲ, ಆ ದುಡ್ಡು ಖರ್ಚು ಯಾರು ಕೊಡ್ತಾರೆ ಇವಾಗ? ಅಥವಾ ನೀವು ಕೆರೆದು ಬಿಟ್ಬಿಟ್ಟಿದ್ರೆ ಕೆರೆದು ಹಂಗೆ ಬಿಟ್ಟಿರಬೇಕು, ಮುಂದೆ ಅದು ಪ್ರಾಜೆಕ್ಟ್ ಅಂತೂ ಆಗಲ್ಲ. ಮತ್ತೆ ಯಾರ ಮನೆ ಹಾಳು ಮಾಡ್ತಾ ಇದ್ದೀರಾ ನೀವು? ಯಾರ ಮನೆ ಹಾಳು ಮಾಡ್ತಾ ಇದ್ದೀರಾ? ಏನೋ ಸ್ಟಾರ್ಟಿಂಗಲ್ಲಿ 5 ವರ್ಷ ಇದ್ದಿದ್ರೆ ಏನೋ 5 ವರ್ಷದಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ಬೋದಾಯ್ತು. ಇರೋದೇ ಇಲ್ಲಲ್ಲ ನೀವು. ಅದರಿಂದ ನಿಮ್ ಎಲ್ಲ ಕಸದ್ದು 60 ವರ್ಷ, ಬಿಡದಿದು 20 ವರ್ಷದ ಪ್ರಾಜೆಕ್ಟ್. ಅದು 20 ಇಯರ್ಸ್ ಬಿಡದಿ. ಯಾಕಂದರೆ ಫಸ್ಟ್ ಸ್ಟೇಜ್ ಮಾಡವ್ರೆ, ಫಸ್ಟು ಸೆಕೆಂಡು ಥರ್ಡು ಅಕ್ವಿಜೇಷನ್ಸು ಇದೆಲ್ಲ, ಅದು 20 ವರ್ಷ. ಈ DK ಶಿವಕುಮಾರ್ದು ಎಲ್ಲನೂ ಕೂಡ ಅವ್ರ ಅವಧಿ ಏನೈತೆ ಅಂತ ಆ ಮನುಷ್ಯನಿಗೆ ಗೊತ್ತೇ ಇಲ್ಲ. ನಾನು ಇಷ್ಟು ವರ್ಷ ಇದ್ದೀನಪ್ಪ, ಒಳ್ಳೇದು ಮಾಡಬೇಕು. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ. DK ಶಿವಕುಮಾರ್ ಅವರೇ, ಒಳಿತು ಮಾಡು ಮನುಷ್ಯ, ನೀ ಇರೋದು 1 ವರ್ಷ. ಎಲ್ಲ ಪ್ರಾಜೆಕ್ಟು 60 ವರ್ಷ, 80 ವರ್ಷ, 30 ವರ್ಷ. ಏನು ಗೂಟ ಹೊಡ್ಕೊಂಡು ಕೂತಿದ್ದೀರಾ ನಾವೆಲ್ಲ? ಅದರಿಂದ ನನಗನ್ಸ್ತೈತೆ ಈ ಪ್ರಾಜೆಕ್ಟ್ಗಳು, ಬಿಡದಿ ಪ್ರಾಜೆಕ್ಟ್ ಏನಿದೆ ಅದು, ನಾನು ಅದನ್ನ ಅಂಕಿಅಂಶನ ಹೇಳ್ತೀನಿ ಇನ್ನೊಂದು ಸರಿ. BDA ಸೈಟ್ಗಳೇ ಇವತ್ತು, BDA ಸೈಟ್ಗಳು ಪ್ರೈವೇಟ್ ಲೇಔಟ್ ಮಾಡಿರೋವಂಥದ್ದು, ಸೊಸೈಟಿ ಮಾಡಿರೋವಂಥದ್ದು ಸುಮಾರು 7ರಿಂದ 8 ಲಕ್ಷ ಸೈಟ್ಗಳು ಇನ್ನೂ ಖಾಲಿ ಇದೆ ಬೆಂಗಳೂರು ಸುತ್ತಮುತ್ತ. 7ರಿಂದ ಸೂರ್ಯ ಸಿಟಿಗೆ ಹೋಗಿ ನೀವು, ಸೂರ್ಯ ಸಿಟಿ ಮಾಡಿ 20 ವರ್ಷ ಆಯಿತು, 10% ಮನೆ ಬಂದಿಲ್ಲ ಇನ್ನು. ಸೂರ್ಯ ಸಿಟಿ ಮಾಡಿ 20 ವರ್ಷ ಆಯಿತು, 10% ಮನೆ ಬಂದಿಲ್ಲ. ನಾನೇ ಹೋಗಿ ಬಂದಿದ್ದೀನಿ ಸ್ವತಃ, ಮೊನ್ನೆ ಬಂದಿಲ್ಲ ಸೂರ್ಯ ಸಿಟಿ. ಆಮೇಲೆ ಫ್ಲ್ಯಾಟ್ಗಳು ಕಟ್ಟಿದಾರಲ್ಲ, ಈಗ 8 ಲಕ್ಷ ಫ್ಲ್ಯಾಟ್ ಖಾಲಿ ಇದೆ ಬೆಂಗಳೂರಲ್ಲಿ. 8 ಲಕ್ಷ ಬೆಂಗಳೂರು
ಸುತ್ತಮುತ್ತ ಫ್ಲ್ಯಾಟ್ಗಳು ಖಾಲಿ ಇದೆ, 8 ಲಕ್ಷ. ಇವೆರಡೂ ಸೇರಿಸಿದ್ರೆ ಒಂದು 20 ಲಕ್ಷ ಆಗ್ತದೆ. ಆ 20 ಲಕ್ಷ ಖಾಲಿ ಇರೋವಾಗ ನೀವು ಇವಾಗ ಇದು ಬೇರೆ ಮಾಡ್ತಾ ಇದ್ದೀರಿ, ಶಿವರಾಮಾಕಾರ ಅಂತ, ಅಲ್ಲಿ ಬೇರೆ ಅದಕ್ಕೆ 30,000 ಆಡಾತತ್ತೆ ಈಗ. ಆಮೇಲೆ ಬಿಡದಿಯಲ್ಲಿ ಒಂದು 20,000, 50,000. ಯಾರು ಕೊಡ್ತೀರಾ? ಇರೋ ಭೂಮಿನೆಲ್ಲ ನೀವು ಲೇಔಟ್ಗಳು ಮಾಡಿದ್ರೆ ತಿನ್ನಕ್ಕೆ ಅನ್ನಕ್ಕೆ ಹೋಗ್ತೀರಾ? ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಅನ್ನಕ್ಕೆಲ್ಲ ಹೋಗ್ತೀರಾ ನೀವು? ಅದರಿಂದ ನಿಮ್ಮ ಈ ಲಾಂಗ್ ಪ್ರಾಜೆಕ್ಟ್ಗಳೆಲ್ಲ ಬಿಟ್ಬಿಡಿ. ನಿಮ್ದು ಏನಿದೆ ಪ್ರಾಜೆಕ್ಟು, ಶಾರ್ಟ್ ಪ್ರಾಜೆಕ್ಟು, ನಿಮ್ಮದು 1 ಇಯರ್ ಪ್ರಾಜೆಕ್ಟ್ಗಳಿಗೆ ಮಾಡಿ. ನೀವು 1 ಇಯರಲ್ಲಿ ಏನು ಮಾಡ್ಬೋದು? ಬಿರಿ ಎಲ್ಲ ಕಡೆ ಹೋಗೋದು, ಗುದ್ಲಿ ಪೂಜೆ ಮಾಡಿಬಿಟ್ಟು ಓಡೋದಲ್ಲ ನೀವು. ನಿಮ್ಮ ಸ್ಕೀಮ್ ಏನಿದೆ, ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಸ್ಕೀಮ್ ಏನಿದೆ ಅಂದರೆ ಎಲ್ಲ ಕಡೆ ಗುದ್ಲಿ ಪೂಜೆ ಮಾಡಿ ಓಡೋದು ಅಂತ ಇದೆ. ಅದರಿಂದ ಏನು ಉಪಯೋಗ ಬಂತು? ಬೇರೆ ಸಾಕ್ಷಿ ಗುಡ್ಡೆ ಅಂತೀರಾ. ಏನು ಬಿಟ್ಟೋತೀರಾ? ಬಿಡದಿಯಲ್ಲಿ ಸಾಕ್ಷಿ ಗುಡ್ಡೆನಾ ನೀವು? ಕಸದಲ್ಲಿ ಏನು ಸಾಕ್ಷಿ ಗುಡ್ಡೆ? ಅದೇ ಕಸದ್ದು ಸಾಕ್ಷಿ ಗುಡ್ಡೆ ಬಿಟ್ಟೋಗ್ಬೇಕಷ್ಟೆ. ಕಸದ್ದು ಸಾಕ್ಷಿ ಗುಡ್ಡೆ, ಟನಲ್ ಸಾಕ್ಷಿ ಗುಡ್ಡೆ, ಬಿಡದಿ ಸಾಕ್ಷಿ ಗುಡ್ಡೆ, ಇನ್ನೇನೇನು ಗುಡ್ಡೆಗಳು ಬರ್ತಾವೋ ನೋಡ್ತಾ ಇದ್ದೀರಿ ನಾವು, ಯಾವ್ಯಾವ ಗುಡ್ಡೆ ಬರ್ತತೋ ಅಂತ. ಮೇಕೆ ಇಲ್ಲ ಈಗ, ಅದನ್ನು ಕಡ್ದು ತಿನ್ಬಿಡೋಣ ಅಂತ ನೋಡಿದ್ರು. ಮೇಕೆದು ಇನ್ನ ಅದೇನೋ ತಕರಾಲ ಅವರ ತಮಿಳವ್ರ ಪಾರ್ಟ್ನರ್ಸ್ ಇದ್ರಲ್ಲ, ಅವರು ಅನುಮತಿ ಕೊಡಲಿಲ್ಲ ಅವಾಗ DMK ಅವರು. ಮೇಕೆದಾಟು ಅವ್ರದ್ದೆಲ್ಲ ಅಷ್ಟೇ, ಟಚ್ ಅಂಡ್ ಗೋ. ಈಗ ಮೇಕೆದಾಟು ಬಗ್ಗೆ ಅವ್ರು ಮಾತಾಡಲಿ. BJP ಸರ್ಕಾರ ಇದ್ದಾಗ ಏನು ಕೋವಿಡಲ್ಲಿ ಮಾಡಬಾರ್ದು, ಅದು ಕೋವಿಡಲ್ಲಿ ಪ್ರತಿಭಟನೆ ಮಾಡಬಾರ್ದು, ಕಾನೂನು ವಿರೋಧ, ಅದು ಇಡೀ ದೇಶದಲ್ಲಿ ಬ್ಯಾನ್ ಆಗಿತ್ತು ಪ್ರತಿಭಟನೆಗಳು. ಅಂಥ ಟೈಮಲ್ಲಿ ಪ್ರತಿಭಟನೆ ಏನು ನೂಕಾಟ, ತಳ್ಳಾಟ, ತೂರಾಟ, ಪ್ರತಿಭಟನೆ ಮಾಡಿದೀನಿ ನಾನು. ಡಿ ಕೆ ಶಿವಕುಮಾರ್ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟ್ ಕಲ್ಲು ಹಾಕೋದು ನಾನು ಮೇಕೆದಾಟಿಗೆ ಅಂತ. ನಮ್ಮ ತಲೆ ಮೇಲೆಲ್ಲ ಕಲ್ಲು ಹಾಕ್ಬಿಟ್ರು. ಕಲ್ಲು ಹಾಕ್ಬೇಕಾಗಿದ್ದು ಮೇಕೆದಾಟಲ್ಲಿ. ಒಂದು ಕಲ್ಲೇನಾನು ಹಾಕಿದ್ದೀರಾ ನೀವು? ಬಡ್ಜೆಟಲ್ಲಿ ಏನಾನ ಅದಕ್ಕೊಂದು 10,000 ಕೋಟಿ ಮೀಸಲಿಟ್ಟಿದ್ದೀರಾ ನೀವು? ಮೆರವಣಿಗೆ ಆಯ್ತಲ್ಲಪ್ಪ, ಪಾದಯಾತ್ರೆ ಎಲ್ಲ ಆಯ್ತಲ್ಲ, ಎಲ್ಲಿ? ಅದರಿಂದ ಇನ್ನು ಮುಂದೆ ಆದರೂ ನೀವು ಈ ಪ್ರಾಜೆಕ್ಟ್ಗಳು, ನಿಮ್ಮ ಅವಧಿ ಏನಿದೆ ಆ ಪ್ರಾಜೆಕ್ಟ್ಗಳನ್ನು ನೀವು ಮಾಡಿ. ಮುಂದೆ ಯಾರು ಬರ್ತಾರೋ ಪುಣ್ಯಾತ್ಮರು, ಅವ್ರದ್ದು ವಿಷನ್ಸ್ ಇರ್ತತೆ. ಪ್ರತಿಯೊಬ್ಬ ಮುಖ್ಯಮಂತ್ರಿಗೂ ಅವ್ರವ್ರ ವಿಷನ್ ಇರ್ತತೆ. ಅವ್ರ ವಿಷನ್ ಮಾಡಕ್ಕೆ ಬಿಡಿ. ಜನ ಆಯ್ಕೆ ಮಾಡ್ತಾರಲ್ಲ, ಜನ ಆಯ್ಕೆ ಮಾಡೋದು ಆಯಾ ಸರ್ಕಾರ ಬಂದಾಗ ಹೊಸ ಮ್ಯಾನಿಫೆಸ್ಟೋಗಳು ಕೊಟ್ಟಿರ್ತಾರೆ. ಹೊಸ ವ್ಯಕ್ತಿಗಳು ಬಂದಾಗ ಬದಲಾವಣೆ ಅಂತೇಳಿ ಜನ ಬದಲಾವಣೆಗಳನ್ನು ತರ್ತಾರೆ. ನನಗೆ ತಿಳಿದ ಪ್ರಕಾರ ಕಳೆದ ನೀವು JH ಪಟೇಲ್ ಇಂದ ತೆಗೆದು, ನೀವು JH ಪಟೇಲ್ ಆದಮೇಲೂ ಕೂಡ SM ಕೃಷ್ಣ, ಧರ್ಮ್ ಸಿಂಗು, ಕುಮಾರಸ್ವಾಮಿ, ಯಡಿಯೂರಪ್ಪ, ಬೊಮ್ಮಾಯಿ, ಜಗದೀಶ್, ಎಷ್ಟು ಜನ ಆಗೋದ್ರು, ಯಾರು ರಿಪೀಟೇ ಇಲ್ಲ. ಒಳ್ಳೆಯದ ಸತೀಶ್ ಜಾರಕಿಹೊಳಿ ಇವರು ಮಂತ್ರಿ ಆಗಾಗ ಅವರು ಒಳ್ಳೆ ಮಾತನ್ನೇ ಹೇಳ್ತಾರೆ. ಭಾಳ ಕಡಿಮೆ ಮಾತಾಡಿದ್ರು ಒಳ್ಳೆ ಮಾತನ್ನೇ ಹೇಳ್ತಾರೆ ಸತೀಶ್ ಜಾರಕಿಹೊಳಿ. ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಆ ಪ್ರಾಜೆಕ್ಟನ್ನು ಮಾಡಬಾರ್ದು, ಇದನ್ನು ಕ್ಯಾಬಿನೆಟಲ್ಲಿ ನಾನು ಚರ್ಚೆ ಮಾಡ್ತೀನಿ ಅಂತ ಮಾತಾಡಿದ್ದಾರೆ. ಒಳ್ಳೆಯದು, ನಾನು ಸ್ವಾಗತ ಮಾಡ್ತೀನಿ. ಸತೀಶ್ ಜಾರಕಿಹೊಳಿ ಮಾತಿಗೆ ನಾನು ಸ್ವಾಗತ ಮಾಡ್ತೀನಿ. ಈಗ ರೈತರ ಭೂ ಸ್ವಾಧೀನ ವಿಚಾರ ಬಂದಾಗ ಬಿಜೆಪಿಯಲ್ಲಿ ಕಾಂಗ್ರೆಸ್ ಯಾರು ರೈತ ಪರವಾಗಿ ನಡ್ಕೊಂಡಿಲ್ಲ. ಈಗ ಕರ್ನಾಟಕ ಭೂ ಸುಧಾರಣಾ ತಿಳ್ಕೊಂಡು ನಿಮ್ಮ ಅವಧಿಯಲ್ಲೇ ಹೀಗಿರುವಾಗ ತಾವು ಹೇಳಿದ್ರೆ ರಾಹುಲ್ ಗಾಂಧಿ ಡಬಲ್ ಸ್ಟ್ಯಾಂಡ್, ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡ್, ಬಿಜೆಪಿ ಅವಧಿಯಲ್ಲಿ ಕೂಡ ಭೂ ಸ್ವಾಧೀನ ಹೇಳಿ ಯಾವುದು ಅಂತ. ನಾವು ಡೆವಲಪ್ಮೆಂಟ್ಗೇನು ಇದು ಮಾಡಿಲ್ಲ. ನಾವು ಮಾಡಿದ್ದೀರಲ್ಲ. ಹೌದು 79AB ತೆಗೆದಿದ್ದು ಉದ್ದೇಶ ಏನಿದೆ,
ಕರ್ನಾಟಕನೂ ಕೂಡ ಬೇರೆ ರಾಜ್ಯಗಳ ಥರ, ಬೇರೆ ರಾಜ್ಯಗಳಲ್ಲಿ ಈ ಥರದ್ದು ಇಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಕೈಗಾರಿಕೆಗಳು ಬರಬೇಕು, ಅಭಿವೃದ್ಧಿ ಆಗಬೇಕು ಅಂತ, ಲೇಔಟ್ ಮಾಡಬೇಕು ಅಂತ ನಾನು ಹೇಳಿಲ್ಲ. ನಾನು ಲೇಔಟ್ ಮಾಡೋಕ್ಕೆ 79AB ಇದು ಮಾಡಿದ್ದು. ಯಾರ್ಯಾರು ರೈತರು ಇವತ್ತು ವಿದ್ಯಾವಂತರು, ನಾನು ಯೂಟ್ಯೂಬ್ ನೋಡ್ತೀನಿ ನಾರ್ಮಲಿ, ಯೂಟ್ಯೂಬಲ್ಲಿ ಎಷ್ಟು ಜನ IT ಸೆಕ್ಟ್ರಲ್ಲಿ ಕೆಲಸ ಮಾಡೋ ಅಂಥವ್ರು ಬೇಜಾರಾಗಿ ಎಲ್ಲರೂ ಕೂಡ ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ. ಸಾವಿರಾರು ಜನ, ಲಕ್ಷಾಂತರ ಜನ, ಅವ್ರಿಗೆ ಅವಕಾಶ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೀರಿ. ಅದರಿಂದ ಏನು ತೊಂದರೆ ಏನಾಗಿದೆ? 79 ತೆಗೆದಿರೋದ್ರಿಂದ ಲೇಔಟ್ ಮಾಡೋಕ್ಕೆ ಅವಕಾಶ ಆಯಿತಾ? ಏನಿಲ್ಲಲ್ಲ, ಹಂಗೇನಿಲ್ಲಲ್ಲ. ಇಂಡಸ್ಟ್ರೀಸ್ ಅವರೆಲ್ಲ ಸರ್ಕಾರದ ಒಂದು ಕಾಯ್ತಾ ಇದ್ರು, ನಮಗೆ ಜಾಗ ಕೊಡಿ ಅಂತ. ಅದಕ್ಕೆ ಅವ್ರಿಗೆ ತಗೊಂಡು ರೈತರಿಂದ ಡೈರೆಕ್ಟಾಗಿ ನೀವೇ ಪರ್ಚೇಸ್ ಮಾಡಿ ರೈತರಿಗೆ ನ್ಯಾಯ ಬೆಲೆ ಸಿಗುತ್ತೆ ಅಂತ. ಇಲ್ಲಾಂದರೆ ಮಧ್ಯವರ್ತಿಗಳ ಹಾವಳಿ ಆಗ್ತೈತೆ ಸರ್ಕಾರದ. ಡೈರೆಕ್ಟಾಗಿ ತಗೊಳ್ಳಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀನಿ. ಮತ್ತು ಹಂಗಿದ್ದಿದ್ರೆ ನೀವು ಹೇಳಿದ್ರಲ್ಲ, ತಪ್ಪು ಅನ್ನೋದಾದರೆ ಕಾಂಗ್ರೆಸ್ ಅವರು ವಿರೋಧ ಮಾಡಿದ್ರಲ್ಲಪ್ಪ ಅವಾಗೆಲ್ಲ. ಏನು ಅಸೆಂಬ್ಲಿಯಲ್ಲಿ ಏನು ರಾಜಾರೋಷ, ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟ್ ತೆಗೆದುಬಿಡ್ತೀನಿ, ತೆಗಿ ನೋಡೋಣ. ಯಾಕೆ ತೆಗೆದಿಲ್ಲಲ್ಲಪ್ಪ? ಅವತ್ತು ಧರಣಿ ಮಾಡಿದ್ರು ನನ್ನ ವಿರುದ್ಧ. ಈ ಸರ್ಕಾರ ಬಂದು ಎಷ್ಟು ವರ್ಷ ಆಯಿತು? 3 ವರ್ಷ 2 ತಿಂಗಳಾಗೋಯ್ತು. ಅವಾಗ ಯಾಕೆ ತೆಗಿಲಿಲ್ಲ ನೀವು? 79AB ತೆಗಿರಿ ಹೇಳಿದ್ರಲ್ಲ, ನಿಮ್ಮ ಮ್ಯಾನಿಫೆಸ್ಟೋದಲ್ಲೇ ಹೇಳಿದ್ದೀರಾ ಕಾಂಗ್ರೆಸ್ ಅವರು, ತೆಗಿರಿ. ಯಾಕೆ ತೆಗಿಲಿಲ್ಲ? ಜನ ವಿರೋಧ ಮಾಡ್ತಾರೆ ಅಂತ ತೆಗ್ದಿಲ್ಲ ಅಷ್ಟೇ. ಓಕೆ, ನೆಕ್ಸ್ಟ್ ಹೋಗೋಣ. ಅವರು ನಮ್ಮ NDA ಪಾರ್ಟ್ನರ್, ಅವ್ರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ನೀವು ಹೋಗಿ ಬಂದ್ಮೇಲೆ ಸರ್ ಬಿಜೆಪಿ ಅದ್ರ ಬಗ್ಗೆ ಆಸಕ್ತಿ ತೋರ್ಸಂಗಿಲ್ಲ. ನಮ್ಮ ಮುಖ್ಯಮಂತ್ರಿ ಸಾವು ಬಂದ್ಮೇಲೆ ಆರಂಭದಲ್ಲಿ ನಾ 2 ದಿನ ಹೋಗಿದ್ದೆ. ಹಾಂ, ಅದೇ ಬಂದೆ ಈಗ. 1 ನಿಮಿಷ ಸುಸ್ತಾಗೈತೆ, ರೆಸ್ಟ್ ತಗೊಳ್ಳ. ಉಲ್ಟಾ ಹೊಡಿತಾರೆ. ಒಂದೇ ದಿನ ಬರೀ 3 ಸಬ್ಜೆಕ್ಟ್ಸ್ ಹಾಕಿದ್ರು. ನಾಳೆ ಬಂದ ಇನ್ನೊಂದು ಸ್ವಲ್ಪ ಕಾಫಿ ಕೊಡಪ್ಪ. ಓಕೆ, ಸ್ವೆಟಿಂಗ್ ಶುರು.